न्यूज में आप सभी दर्शकों का स्वागत है। मैं हूं आपके साथ मुबीना। ಸರ್, ಇದು ಪ್ರತ್ಯೇಕವಾಗಿ ಶಿಕ್ಷಣದ ಒಂದು ಸುದ್ದಿ ಆಗ್ತದೆ ಅಂತ ಮಾತಾಡ್ತೀನಿ ಅಷ್ಟೇ. ಏನಾಗಿದೆ, ಈ ಸರ್ಕಾರ ಬಂದ ನಂತರ ಶಿಕ್ಷಣ ಅವರ ಆದ್ಯತೆಯಾಗಿ ಉಳಿದಿಲ್ಲ ಸರ್. ಶಿಕ್ಷಣಕ್ಕೆ ಕೊಡಬೇಕಾಗಿರುವಷ್ಟು ಅನುದಾನವನ್ನು ಕೊಡಲಿಲ್ಲ, ಮೂಲಭೂತ ಸೌಕರ್ಯ ಕೊಡಲಿಲ್ಲ, ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. ದುರ್ದೈವೇನೆಂದರೆ ಈ ಜಿಲ್ಲೆಯೊಳಗೆ ಪರ್ಮನೆಂಟ್ DDP ಇಲ್ಲ, ಇಒ ಹುದ್ದೆ ಖಾಲಿ ಇದೆ. ಮತ್ತು ಪರಿಸ್ಥಿತಿ ಏನಾಗಿದೆ ಸರ್, ಈ ಸರ್ಕಾರದಲ್ಲಿ BO DDP ಹುದ್ದೆಗಳಿಗೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಅನುದಾನ ಬರ್ತಾ ಇಲ್ಲ. ಈ ಜನಪ್ರತಿನಿಧಿಗಳಿಗೆ ಖರ್ಚಿಗೆ ರೊಕ್ಕಿಲ್ಲದಂಗಾಗಿದೆ. ಹೀಗಾಗಿ ವರ್ಗಾವಣೆನೇ ಒಂದು ದಂಧೆ ಅವರಿಗೆ. BO ಹುದ್ದೆಗಳಿಗೆ ನಿಗದಿ ಮಾಡಿರುವಷ್ಟು ಏನು ಒಂದು ಲಂಚದ ಹಣ ಇದೆ, DDPಗೆ ನಿಗದಿ ಮಾಡಿರೋ ಲಂಚದ ಹಣ ಇದೆ, ಅದು ನಮ್ಗೆ ಕೊಡೋಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ತಲುಪ್ಯಾರವರೆಲ್ಲ. ಪರಿಣಾಮ ಏನಾಗದ್ರಿ, ಬಿಜಾಪುರ ಜಿಲ್ಲೆಗೆ ಯಾರೂ DDP ಬರ್ಲಕ್ಕೆ ಒಲ್ಲೆ ಅಂತಾರೆ. ನೀವು ತೆಗೆದು ನೋಡ್ರಿ ಸರ್ಕಾರಿ ಆದೇಶ, ಈಗಾಗಲೇ ಒಂದು ಇಬ್ಬರಿಗೆ ಆದೇಶ ಆಗಿ ನಾ ಬರೋದಿಲ್ಲ ಸರ, ನಮ್ಗೆ ನೀಗಲ್ ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಬಂದು DDP ಹುದ್ದೆ ನಿಭಾಯಿಸುವುದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂಥ ಒಳ ಕಚ್ಚಾಟದ ಪರಿಣಾಮವಾಗಿ, ಅದು ವಿಶೇಷವಾಗಿ ಈ ಜಿಲ್ಲೆಯೊಳಗಿನ ಒಳ ಕಚ್ಚಾಟದ ಪರಿಣಾಮವಾಗಿ ಯಾವ ಅಧಿಕಾರಿ ಕೆಲಸ ಮಾಡಿದ್ರು ಒಬ್ಬರ ಕೆಂಗಣಿಗೆ ಗುರಿ ಆಗಬೇಕಾಗ್ತದೆ ಅನ್ನುವಂಥ ಭಯ. ಎರಡನೇದ್ದು, ಆ ಹುದ್ದೆಗೆ ನಿಗದಿಪಡಿಸಿರುವಷ್ಟು ಲಂಚ ಕೊಡಲಿಕ್ಕಾಗಲ್ಲ ಅನ್ನುವಂಥ ಸ್ಥಿತಿ. ಈ ಎಲ್ಲದ ಕಾರಣಕ್ಕಾಗಿ DDP ಇರಲಾರದೇ ಈ ಪರೀಕ್ಷೆ ನಡೆದಿದೆ. ಇನ್ಚಾರ್ಜ್ DDP ಮೇಲೆ ಈ ಪರೀಕ್ಷೆ ನಡೆದಿದೆ ಸರ್. ಯಾರಿದ್ರ ಜವಾಬ್ದಾರಿ ಹೊತ್ಕೊಳ್ಳೋರು? ಇಒ ಹುದ್ದೆ ಖಾಲಿ ಇದೆ. ಹೀಗಾಗಿ ಒಂದು ರೀತಿ ಬಿಜಾಪುರ ಜಿಲ್ಲೆಯೊಳಗೆ ಶಿಕ್ಷಣ ಇಲಾಖೆ ಅನಾಥ ಆಗಿದೆ. ನಾನೇ ಸ್ವತಃ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತಾಡಿ ಬಂದೆ. ಬಿಫೋರ್ ಎಕ್ಸಾಮಿನೇಷನ್ ಸನ್ಮಾನ್ಯ ಶಿಕ್ಷಣ ಸಚಿವರ ಬಳಿ ಹೋಗಿ ಬಂದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಬಳಿ ಹೋಗಿ ಬಂದೆ. ಗೊತ್ತಿರಲಿ, ಶಿಕ್ಷಣ ಇಲಾಖೆಯಿಂದ ಅವ್ರು ಬಹಿರಂಗ ಪಡಿಸ್ಲಿ ಇವತ್ತು ಆ ಕಡತವನ್ನು. DDP ಹುದ್ದೆಗೆ ರೆಕಮೆಂಡ್ ಆಗಿ 2-3 ಹೆಸರುಗಳು ಹೋಗ್ತಾವೆ. ಆದ್ರೆ ಪದೋನ್ನತಿ ಆಗುವವರೆಗೂ ಅವರಿಗೆ ಪೋಸ್ಟಿಂಗಕ್ಕೆ CM ಆಫೀಸ್ನಾಗ, ಎಜುಕೇಷನ್ ಮಿನಿಸ್ಟರ್ ಆಫೀಸ್ನಾಗ ವಿಳಂಬ ಧೋರಣೆಯಿಂದ ಹಂಗೆ ಇಟ್ಕೊಂಡು ಕೂರ್ತಾರೆ. ಹೀಗಾಗಿ ಶಿಕ್ಷಣ ಇಲಾಖೆ, ಶಿಕ್ಷಣದ ಆಡಳಿತ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಕುಸಿದೋಗಿದೆ ಸರ್. ಪರಿಣಾಮವಾಗಿ ನಾವು ಲಾಸ್ಟ್ ಬಟ್ ಒನ್, ಕೊನೆಗೆ ತಲುಪಿಲ್ಲ, ಕೊನೆಗೆ ಒಂದು ಅಂಕ ಹಿಂದಿದ್ದೀವಿ ಅಷ್ಟೇ. 34ನೇ ಸ್ಥಾನಕ್ಕೆ ತಲುಪ್ತೇವೆ ಅಂತ ಹೇಳಿದ್ರೆ ಸರ್, ಭಾಳ ದುಸ್ಥಿತಿ ಇದೆ. ನಾನು ಭಾಳ ಸಮಯೋಚಿತವಾಗಿ ನೀವು ಪ್ರಶ್ನೆ ಕೇಳಿದಿರಿ. ಸರ್ಕಾರ ಆತ್ಮಾವಲೋಕನ ಮಾಡೋಕ್ಕೂ ಮೊದಲು ಅಧಿಕಾರಿಗಳು ಕೊಡ್ರಿ. ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ದುಡ್ಡು ತಿಂದು ಏನು ಇದಕ್ಕಿಂತ ಕೆಟ್ಟ ಕೆಲಸ ಏನು ಮಾಡ್ಬೇಕಂತೀರಿ, ಸಾಕು ಅನ್ನೋಂಥ ಬುದ್ಧಿ ಮಾತನ್ನು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ. ಸರ್, ಏನಾಗಿದೆ, ಇಲ್ಲಿ ಇಬ್ಬರು ಸಚಿವರು ಅದಾರ ನಮ್ಮ ಜಿಲ್ಲೆಯೊಳಗೆ. ವಾತಾವರಣ ಏನದಂತ ನಿಮ್ಗೆ ಗೊತ್ತದ. ಪರಸ್ಪರ ಮುಖ ನೋಡದೆ ಪರಸ್ಪರ ದೂಷಿಸುವಂಥ ವಾತಾವರಣದೊಳಗೆ ಇದೆಲ್ಲ ಸರಿಯಾಗಂದ್ರೆ ಹೆಂಗಾಗ್ತದೆ ಸರ್ ಇದು? ಸರ್, ಇಲ್ಲಿದ್ದು ಬಿಟ್ಬಿಡ್ರಿ. ರಾಜ್ಯದಾಗ DCM CM ಮುಖ ನೋಡಲ್ಲ, ಜಿಲ್ಲಾದಾಗ ಇಬ್ಬರು ಮಂತ್ರಿ ಮುಖ ನೋಡಲ್ಲ, ಒಬ್ರಿಗೊಬ್ರು ಬೈದಾಡುವಂಥ ಸಮಸ್ಯೆ, ಒಬ್ರಿಗೊಬ್ರಿಗೆ ಅವಿಶ್ವಾಸದ ಸಮಸ್ಯೆ. ಆಡಳಿತ ಇಲ್ಲದ್ರಿ ಸರ್, ಕುಸಿದೋಗ್ಬಿಟ್ಟದ. ನಮಗೆ ಒಬ್ರು ಅಧಿಕಾರಿ ಹೇಳಿದ್ರು, ಸರ್ ವರ್ಗಾವಣೆ ಮಾಡಿದ ಸರ್ಕಾರ. ನಾ ಕೇಳಿದೆ, ಬಂದ್ಬಿಡ್ರಿ ಸರ್, ಪರ್ಮನೆಂಟ್ ಒಬ್ರು ಯಾರು ಬೇಕು, DDP ಜವಾಬ್ದಾರಿ ತೊಳೋರು ಬೇಕು, ಇನ್ಚಾರ್ಜ್ ಇದ್ದವ್ರ ಮೇಲೆ ಆಗೋದಿಲ್ಲ, ನೀವು ಒಳ್ಳೆ ಅಧಿಕಾರಿ ಅಂದೆ. ಸರ್, ನಾವು ಒಳ್ಳೆ ಇರೋದೇ ಪ್ರಾಬ್ಲಮ್ ರೀ, ನನಗೆ ನಿಗೋದಿಲ್ಲ ನಿಮ್ಮ ಜಿಲ್ಲಾದಾಗ ಬಂದ್ರು. ಒಬ್ರು ಹೇಳಿದ್ದು ಮಾಡಿದ್ರೆ ಇನ್ನೊಬ್ರಿಗೆ ಸಿಟ್ಟು ಬರ್ತದೆ, ನಾವೆಲ್ಲ ಅಡ್ಕೋತ್ನಾಗ ಸಿಕ್ಕಾಕೊಳ್ಳೋನು ಬಿಜಾಪುರ ಜಿಲ್ಲಾಕ್ಕೆ ಬಂದು ಅನ್ನೋಂಥ ಸ್ಥಿತಿ ಇದೆ ಸರ್, ಟು ಬಿ ಫ್ರ್ಯಾಂಕ್. ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಕುಸಿದು ಹೋಗಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಸರ್, ಅದು ಏನಾಗ್ಯದ್ರಿ, ನಾವು ಮಾತಾಡಿ ಹೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಸ್ವತಃ ಹೋಗಿ ಭೇಟಿಯಾಗಿ ಬಂದೀನಿ ಸರ್. ನಾವು ವಿಷಯದೊಳಗೆ ಶಿಕ್ಷಣ ಮಂತ್ರಿಗೆ ಭೇಟಿಯಾಗಿದ್ದೇವೆ ಸರ್. ಇದು ಒಂದು ರೀತಿ ಕೋಣನ ಮುಂದೆ ಕಿನ್ನೂರು ಬಾರಿಸ್ದಂಗೆ ಈ ಸರ್ಕಾರದ ಎದುರುಗಡೆ ನಾವು ಎಷ್ಟೇ ಹೋರಾಟ ಮಾಡಲಿ, ಏನೇ ಮಾಡಲಿ, ಆ ಕೋಣನ ಮುಂದೆ ಕಿನ್ನೂರು ಬಾರಿಸಿದ್ರೆ ಶಂಭುಲಿಂಗನ ಗುಡಿಯಲ್ಲಿ ಅಂದಿತ್ತು ಅನ್ನೋ ರೀತಿಯೊಳಗೆ ಅವರು ಅದನ್ನು ಸ್ಪಂದನೇ ಇಲ್ಲ ಸರ್. ಸರ್, ಮೊದಲು ಸರ್, ನಾನು ನಾಡಿದ್ದು ಬೆಂಗಳೂರಿನೊಳಗೆ ಒಟ್ಟು SLC ಪರೀಕ್ಷೆಯ ಈ ಸರ್ಕಾರ ಕಳೆದ ವರ್ಷ ಈ ವರ್ಷ ಹೆಂಗೆ ಹಾಳು ಮಾಡ್ಯದ ಅನ್ನೋದು ನಾನು ಮಾಡ್ತೀನಿ ಸರ್. ಒಂದು ಪತ್ರಿಕಾಗೋಷ್ಠಿ
ಇಡೀ ಶಿಕ್ಷಣ ಇಲಾಖೆ ಕಾಯ್ಕಲ್ಪಡುವಂಥ ಅಗತ್ಯ ಅದು ಸರ್. 2 ವರ್ಷನಾಗ ಹಿಂದಿನ ಸರ್ಕಾರ ಏನು ನೇಮಕಾತಿ ಪ್ರಕ್ರಿಯೆ ನಡೆಸಿತ್ತಲ್ಲ, ಅದು ಆದೇಶ ಕೊಟ್ಟಿದ್ದು ಬಿಟ್ರೆ ಹತ್ತತ್ರ 80,000 ಖಾಲಿ ಹುದ್ದೆಗಳದಾವ ಅನ್ನೋಂಥದ್ದು ಒಂದು ಅಂಕಿಅಂಶ ಅದು. ಶಿಕ್ಷಕರು ತುಂಬ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಒಳ ಮೀಸಲಾತಿಯ ನೆಪ ಹೇಳಿ ನೇಮಕಾತಿ ನಿಲ್ಲಿಸ್ಯಾರ ಸರ್. ಈ ರೀತಿ ಹಲವಾರು ಲೋಪದೋಷಗಳು ನ್ಯೂನತೆಗಳದ. ಒಂದು ಸ್ಟೇಟ್ ಲೆವೆಲಲ್ಲಿ ಸರಿ ಆಗಬೇಕಾಗಿರೋದು ಒಂದು ಭಾಗ. ಅಲ್ಲಿ CM DCM ಇಬ್ಬರು ಮುಖ ನೋಡ್ತಾ ಇಲ್ಲ. ಒಂದು ರೀತಿ ಆಡಳಿತ ಅಂದ್ರೆ ಹೆಂಗಾಗ್ಯದ ಅಂದ್ರೆ ಸರ್, ನಾ ಮೊನ್ನೆ ಹೋಗಿದ್ದೆ ಸೆಕ್ರೆಟ್ರೇಟಿಗೆ. ಸರ್ ಇದು ಯಾವಾಗ ಇವರಿಬ್ಬರದು ಬಗೆಹರಿತದ, ಯಾರ ಮುಖ್ಯಮಂತ್ರಿ ಇರಲಿ ಯಾರ ಹೋಗಲಿ, ಆಡಳಿತ ನಡೆಸೋದು ಹೆಂಗೆ ಅನ್ನುವಂಥ ಸ್ಥಿತಿಗತಿ ಇಡೀ ಬ್ಯೂರೋಕ್ರಾಟಿಕ್ ವ್ಯವಸ್ಥೆಗೆ ಬಂದ್ಬಿಟ್ಟದ ರಾಜ್ಯದೊಳಗೆ. ಜಿಲ್ಲೆ ಒಳಗೂ ಸೇಮ್ ಸರ್. ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ, ಮೊದಲು ನೀವು ಹೇಳ್ದಂಗೆ ಸನ್ಮಾನ್ಯ DC ಅವರು ಮೊದಲು ಇದ್ರದ್ದು ಆತ್ಮಾವಲೋಕನ ಸಭೆ ಕರ್ಕೊಳ್ಬೇಕು, ಒಂದು ವಿಶ್ಲೇಷಣೆ ಆಗಬೇಕು, ಕೊರತೆಗಳೆಲ್ಲ ಅಂತ ನೋಡ್ಬೇಕು. ಅವ್ರಿಗೇನಾಗಿದೆ ಸರ್, ಅವ್ರಿಗೇನು ತೊಂದರೆ ಆಗ್ಯದ ಗೊತ್ತು ರೀ, ಕರಿಬೇಕು ಅನ್ನೋದ್ರೊಳಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೆದವು ಸರ್. ಈಗ PUCದು ನಿಮ್ಮೆಲ್ಲರಿಗೂ ಮಾಹಿತಿ ಯಾವುದೂ ಇಲ್ಲ ಗೊತ್ತಿಲ್ಲ, ಪತ್ರಕರ್ತರಿಗೆ ಗಮನಕ್ಕೆ ಬಂದೋದು ಇಲ್ಲ ಗೊತ್ತಿಲ್ಲ. ಮೊನ್ನೆ ಎಕ್ಸಾಮಿನೇಷನ್ ಬೋರ್ಡ್ನಿಂದ ಕ್ವಶನ್ ಪೇಪರ್ ಸೆಟ್ ಕಳಿಸ್ಯಾರ ಸರ್ ಒಂದು ಟಾಟಾ ಏಸ್ನ್ಯಾಗ. ಅದು ಓಪನ್ ಆಗ್ಯದ, ನಿಮ್ಮ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಆಗ್ಯದ. ಅದು ಎಲ್ಲೂ ಕೂಡ ಸುದ್ದಿ ಆಗಿಲ್ಲ, ಎಲ್ಲೂ ಸುದ್ದಿ ಆಗಿಲ್ಲ. ನಾನು ಕೊನೆಗೆ ಬೆಂಗಳೂರಿನ ಮಾಧ್ಯಮ ಮಿತ್ರರಿಗೆ ಹೇಳಿದ್ರೆ ನಿಮ್ಗಾರ ಏನಾರ ಮಾಹಿತಿ ಅದನ್ರಿ ಅಂತೇಳಿ, ಎಲ್ಲರೂ ಯಾರಿಗೂ ಗೊತ್ತಾಗ್ತಿಲ್ಲ. ಒಂದು ರೀತಿ ನಿಗೂಢವಾಗಿ ಇದನ್ನು ಮುಚ್ಚಿ ಹಾಕುವ ಪ್ರಯತ್ನಗಳಾಗಿ ಬೇರೆ ಕ್ವಶನ್ ಪೇಪರ್ ಸೆಟ್ ಬಂದಾವೆ. ಇದ್ರದ ಬಗ್ಗೆ DC ಮೊದಲು ಬಹಿರಂಗಪಡಿಸ್ಬೇಕು ಏನಾಗಿತ್ತು ಆ ಪ್ರಕರಣ ಅನ್ನುವಂಥದ್ದು. ಕೇಸ್ FIR ಆಗಿದೆ ಅನ್ನುವಂಥ ಮಾಹಿತಿ ಇದೆ ನನಗೆ. ಐ ಮೇ ಬಿ ರಾಂಗ್, ಐ ಡೋಂಟ್ ನೋ, ನನಗೆ ಕಿವಿಗೆ ಬಿದ್ದವು. ಅದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು DC ಅವ್ರು ಹೇಳಬೇಕು. ಅವ್ರಿಗೆ ಏನಾಗಿದ್ರಿ, ಆ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದ್ರಾಗ ಮುಂದಿನ ಎಕ್ಸಾಮ, ಈ ಎಕ್ಸಾಮ್ ರಿಸಲ್ಟ್ ಬರೋದ್ರಾಗ ಅದ್ರ ಮುಂದಿನ ಎಕ್ಸಾಮ, 3 ಎಕ್ಸಾಮ್ ಮಾಡ್ಕೊಂಡು ಕೂತಾರೆ ಸರ್. ಒಂದೇ ಒಂದು ತಿಂಗಳದಾಗ 3 ಎಕ್ಸಾಮ. ಹೀಗಾಗಿ ಅವರಿಗೆ ಎಕ್ಸಾಮ್ ನಡೆಸುವ ಇಲಾಖೆ ಆಗಿದೆ ಹೊರತಾಗಿ ಶಿಕ್ಷಣ ಇಲಾಖೆ ಆಗಿ ಇದು ಉಳಿದಿಲ್ಲ. ಎಕ್ಸಾಮ್ ನಡೆಸೋದ್ರ ಲಾಭ ಅದಂತ ಅನಿಸಿದೆ. ಹೀಗಾಗಿ ತಕ್ಷಣ ನೀವು ಹೇಳ್ದಂಗೆ ಸರ್ ಆತ್ಮಾವಲೋಕನ ಸಭೆ ಮಾಡಬೇಕು ಸರ್. ಎಲ್ಲೆಲ್ಲಿ ಲೋಪದೋಷಗಳಾಗ್ಯಾವ ಅದನ್ನು ಸರಿಪಡಿಸ್ಬೇಕು. ಶಿಸ್ತು ಕ್ರಮದಿಂದ ಸರಿ ಆಗಲ್ಲ. ಇದು ಡಯಟಿನ ಸಹಕಾರ ತೊಗೊಳ್ಬೇಕು. ತೊಗೊಂಡು ನಮಗೆ ಸಾಮರ್ಥ್ಯಗಳೇನು ಈ ಜಿಲ್ಲೆದು ಅನ್ನುವಂಥದ್ದು ಗುರುತಿಸಿ ಮಾಡಬೇಕಂದ್ರೆ ಮೊದಲು ಪರ್ಮನೆಂಟ್ DDP ಬೇಕು, ಪರ್ಮನೆಂಟ್ EO ಬೇಕು, ಪರ್ಮನೆಂಟ್ BOಗಳು ಬೇಕು. ಸ್ವಲ್ಪ ಕರಪ್ಷನ್ ಇರಲಾರ್ದೆ BOಗಳಿಗೆ ಹಾಕೋರಿ, ಕರಪ್ಷನ್ ಇರಲಾರ್ದೆ DDPಗಳಿಗೆ ಹಾಕೋರಿ, ಏನಾರು ಅಂತ ಆಗ್ತದೆ ಅನ್ನೋಂಥ ಕಿವಿ ಮಾತನ್ನು ಸರ್ಕಾರಕ್ಕೆ ನಿಮ್ಮ ಮೂಲಕ ಹೇಳ್ತೀನಿ ಸರ್. ಇದು ಹೆಚ್ಚು ಕಡಿಮೆ ರಜೆ ಕಾಲದೊಳಗೆ ಮುಂದಿನ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ ಸರ್. ನೆಕ್ಸ್ಟ್ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ. ದುರ್ದೈವನಂದ್ರೆ ಇಲ್ಲಿ ಲೀಡರ್ಶಿಪ್ ಇಲ್ಲ, DDP ಹುದ್ದೆ ಖಾಲಿ ಇರೋದ್ರಿಂದ ಈ ಎಲ್ಲ ಸಂಗತಿಗಳಲ್ಲಿ ಕೊರತೆ ಆಗಿದೆ ಸರ್. ಮೋಟಿವೇಟ್ ಮಾಡಬೇಕಾಗ್ತದೆ ಅವ್ರಿಗೆ. ಆ ಶಿಕ್ಷಣಾಧಿಕಾರಿಗಳ ಮೋಟಿವೇಶನ್ನಿನ ಕೊರತೆ ಕಾರಣಕ್ಕೆ ಇಡೀ ಜಿಲ್ಲೆಯ ಒಟ್ಟು ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಇನ್ಚಾರ್ಜ್ ಇದ್ದವ್ರು ಅನ್ಸ್ಕೋತ್ ಮಾಡ್ತಾರೆ ರೀ. ಪಾಪ ಒಬ್ರು ಲೇಡಿ ಕೊಟ್ರೆ ಸರ್ ನಂಗೆ ಅವ್ರು ಒಪ್ಕೊಂಡ್ರೆ ಅಂದ್ರೆ ಚಲೋ, ಇವರೆಲ್ಲರ ಗದ್ದಲದೊಳಗೆ ನಾಯಲ್ಲಿ ಸಿಕ್ಕಾಕೊಡ್ತೀನಿ ಅನ್ನೋಂಥ ಭಯ ಅದೆಲ್ಲ ಅಧಿಕಾರಿ. ಅಟ್ಲೀಸ್ಟ್ ಸಿ ಈಸ್ ಪರ್ಫಾರ್ಮಿಂಗ್. ಒಬ್ರು ಇನ್ಚಾರ್ಜ್ ಎಷ್ಟು ಮಾಡಬೇಕು ಅಷ್ಟು ಪಾಪ ಅವ್ರು ಮಾಡತ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ಬಟ್ ಫುಲ್ ಟೈಮ್ DDPಗೂ ಇವ್ರಿಗೂ ವ್ಯತ್ಯಾಸ ಆಗ್ಬಿಡುತ್ತೆ, ಜವಾಬ್ದಾರಿ ಇಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।